ವೈದ್ಯ ಸವಿತಾ NS, ಪಂಚಗವ್ಯ ಆಯುರ್ವೇದ ವೈದ್ಯ ಇದ್ದೀನಿ. ಪಂಚಗವ್ಯ ಅಂತಂದರೆ ದೇಶಿ ಹಸುವಿನ ಗವ್ಯಗಳಿಂದ ಮಾಡಿದ ಔಷಧಿಗಳ ಉಪಯೋಗಗಳಿಂದಲೇ ನಾನು ವೈದ್ಯ ಆಗಿರೋದು. ಆಯುರ್ವೇದದ್ದು ಔಷಧಿಗಳು ಮತ್ತು ಗಿಡಮೂಲಿಕೆಗಳನ್ನು ಸೇರಿಸಿ ಇರೋದ್ರಿಂದ ಈ ಗೋಹತ್ಯೆ ನಿಷೇಧ ಮಾಡಲೇಬೇಕು, ಗೋಮಾತೆ ರಾಷ್ಟ್ರಮಾತೆ ಆಗಬೇಕು ಅಂತ. ರಾಷ್ಟ್ರಮಾತೆ ಆದರೆ ಮಾತ್ರ ಹತ್ಯೆ ಮಾಡೋದು ನಿಲ್ಲುತ್ತೆ ಅನ್ನೋ ಒಂದು ಅಭಿಪ್ರಾಯ. ಇನ್ನೊಂದು ಇವು ನಮ್ಮ ಸಹೋದರಿ ಹೇಳಿದಾಗೆ ಇದು ಕಟಕರು ಮಾಡ್ತಾನೆ ಇದ್ದಾರೆ. ಅವ್ರ ಮೇಲೆ ಯಾವ ಕೇಸುಗಳು ಆಗ್ತಾ ಇಲ್ಲ, ಏನೂ ಆಗ್ತಿಲ್ಲ, ನಿರಂತರವಾಗಿ ನಡೀತಾ ಇದೆ. ನೋಡ್ರಿ, ನಾವು ನೋಡ್ತಿದ್ದೀವಿ ಅಂದರೆ ಈಗ 3ನೇ ಯುದ್ಧ ನಡೀತಾ ಇದೆ, ಈಗ ಸಣ್ಣದಾಗಿ ನಡೀತಾ ಇದೆ. ಆದರೂ ಕೂಡ ಭಾರತ ಯಾಕೆ ಎಲ್ಲದರಿಂದ ಅನಿಲಗಳಿಂದಲೂ ಎಲ್ಲ ತೊಂದರೆ ಆಗ್ತಿದೆ ಅಂದ್ರೂ ಕೂಡ ಚೆನ್ನಾಗಿ ನಾವು ಊಟ ಮಾಡ್ಕೊಂಡು ಚೆನ್ನಾಗಿದ್ದೀವಿ ಅಂದರೆ ಗೋವನ್ನು ರಕ್ಷಣೆ ಮಾಡ್ಕೊಂಡಿರೋದಕ್ಕೆ ಆಗಿರೋದು. ಇದನ್ನು ನಾವು ತಿಳ್ಕೋಬೇಕು. ಇದು ಹಿಂಗೆ ನಿರಂತರವಾಗಿ ಕಟಕರಿಗೆ ಆಗೋಯ್ತು ಅಂತಂದರೆ ಇದು ಯಾವುದೂ ಆಗಲ್ಲ. ಮತ್ತು ಈ ಪಂಚಗವ್ಯದಿಂದ ನಾವು ಹೇಳ್ತೀವಿ 36 ಥರದ ಕ್ಯಾನ್ಸರ್ಗಳು ನಿವಾರಣೆ ಆಗುತ್ತೆ. ಈಗೆಲ್ಲ ಅಂದರೆ ಫಾರ್ಮಾ ಮಾಫಿಯಾ ನಡೀತಾ ಇದೆ. ನಾನು ಬಿಲ್ಕುಲ್ ಎದುರಿಗೆ ಹೇಳ್ತಾ ಇದ್ದೀನಿ, ಫಾರ್ಮಾ ಮಾಫಿಯಾ ನಡೀತಾ ಇದೆ. ಈಗ ಹೇಗಾಗ್ತಿದೆ, ಒಂದು ಸ್ಕ್ಯಾನಿಂಗ್ ಹೋದ್ರೂ 3,000 4,000 ಹಂಗೆಲ್ಲ ಇದೆ. ನಾನೇ ಸ್ವತಃವಾಗಿ ವಾಸಿ ಮಾಡಿದ್ದೀನಿ, ಟ್ಯೂಮರು ಮತ್ತು ಫೈಬ್ರಾಯ್ಡ್ ವಾಸಿ ಮಾಡಿದ್ದೀನಿ. ಬರೀ 10,000 ಒಳಗಡೆ ಆಗಿದೆ. ಇದಕ್ಕೆ ಏನು ಹೇಳ್ತೀರಾ? ಲಕ್ಷಗಟ್ಟಲೆ ದುಡ್ಡು ಹೋಗೋದು ಮುಖ್ಯನೋ ಇದು ಮುಖ್ಯನೋ ಆಗುತ್ತೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಜೈ ಗೋಮಾತಾ. ನಾನು ವೈದ್ಯ ಸವಿತಾ NS, ಹುಬ್ಬಳ್ಳಿ. ಮಾತೆಯ ಗೌರವದ ಅಭಿಯಾನ ಅಂಥೇಳಿ ಇಡೀ ಭಾರತದಲ್ಲಿ ನಾವು ಗೋಹತ್ಯೆ ಮುಕ್ತ ಭಾರತಕ್ಕಾಗಿ ಮತ್ತು ರಾಷ್ಟ್ರಮಾತೆ ಗೋಮಾತೆಯನ್ನು ಘೋಷಿಸಬೇಕು ಅಂಥೇಳಿ ನಾವು ಪ್ರಧಾನಮಂತ್ರಿಗಳಲ್ಲಿ, ರಾಷ್ಟ್ರಪತಿಗಳಲ್ಲಿ, ಮುಖ್ಯಮಂತ್ರಿಗಳಲ್ಲಿ, ರಾಜ್ಯಪಾಲರಲ್ಲಿ ಮನವಿಯನ್ನು ಇವತ್ತು ನಾವು ಕೊಟ್ಟಿದ್ದೇವೆ. ಉದ್ದೇಶ ಒಂದೇ, ನಮ್ಮ ಭಾರತದಲ್ಲಿ ಗೋಹತ್ಯೆ ಮುಕ್ತ ಭಾರತ ನಿರ್ಮಾಣ ಆಗಬೇಕು. ಕಾರಣ ಪ್ರಕೃತಿ, ದೇವತೆ ಎಲ್ಲವೂ ಹೌದು ನಮಗೆ ಗೋಮಾತೆ. ಇವತ್ತು ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತೇವೆ, ಆ ರೈತನಿಗೆ ಬೆನ್ನೆಲುಬು ಈ ಗೋಮಾತೆ, ಗೋವಂಶ. ಹೀಗಾಗಿ ನಮ್ಮ ಸಮೃದ್ಧಿ, ನಮ್ಮ ಆರೋಗ್ಯ, ನಾವೆಲ್ಲವೂ ಪ್ರಕೃತಿ ಇವತ್ತು ಸಮೃದ್ಧಿಯಿಂದ ನಾವು ಇರಬೇಕಾದ್ರೆ ನಮಗೆ ಗೋಮಾತೆಯ ಅವಶ್ಯಕತೆ ಬಹಳ ಇದೆ. ಅದಕ್ಕಾಗಿ ನಮ್ಮ ದೇಸಿ ತಳಿಯ ಹಸುಗಳ ಉಳಿವಿಗಾಗಿ ನಾವು ಈ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ವೇದದಲ್ಲಿ ಉಲ್ಲೇಖ ಇದೆ, 108 ತಳಿಯ ಹಸುಗಳು ನಮ್ಮ ಭಾರತದಲ್ಲಿ ಇದ್ದವು ಅಂತ ಉಲ್ಲೇಖ ಇದ್ದರೂ ಕೂಡ ಇವತ್ತು ನಮಗೆ ಪ್ರಕೃತಿಯಲ್ಲಿ ಸಿಗತಕ್ಕಂಥದ್ದು ಕೇವಲ 24 ತಳಿಯ ಹಸುಗಳು ಉಳಿದಿದ್ದಾವೆ. ಉಳಿದಿದ್ದೆಲ್ಲವೂ ಪ್ರಕೃತಿಯಿಂದ ಇವತ್ತು ಮಾಯ ಆಗಿಬಿಟ್ಟಿದ್ದಾವೆ. ಇವತ್ತು ಒಂದು ಪ್ರಕೃತಿಯಿಂದ ಮಾಯ ಆಗಿರ್ತಕ್ಕಂಥ ಅಥವಾ ಸರ್ವನಾಶ ಆಗಿರ್ತಕ್ಕಂಥ ಒಂದು ಹಸುವಿನ ತಳಿಯನ್ನು ನಮಗೆ ತಂದು ಕೊಡು ಅಂದರೆ ನಾವು ಇಡೀ ಭೂಮಂಡಲವನ್ನೇ ಕೊಟ್ಟರೂ ಕೂಡ ನಾಶ ಆಗಿರ್ತಕ್ಕಂಥ ಒಂದು ತಳಿಯನ್ನು, ಒಂದು ಗೋಮಾತೆಯನ್ನು ತಂದು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಈಗ ಉಳಿದಿರ್ತಕ್ಕ